ವಿಶೇಷ ಜಂಟಿ ಅಧಿವೇಶನದ ಕೊನೆಯ ದಿನ ಆಡಳಿತ ಮತ್ತು ವಿಪಕ್ಷಗಳು ಹಾವು ಮುಂಗುಸಿಯಂತೆ ಮಾತಿನಲ್ಲೇ ಕಚ್ಚಾಡ್ಕೊಂಡ್ಬಿಟ್ವು. ಆಡಳಿತ ಪಕ್ಷ ವಿಬಿಜಿ ರಾಮ್ಜಿ ವಿರುದ್ಧದ ಖಂಡನಾ ನಿರ್ಣಯದ ಚರ್ಚೆ ಮಾಡಿದ್ರೆ, ವಿಪಕ್ಷ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನ ನೆಪವಾಗಿಟ್ಕೊಂಡು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಆಡಳಿತ ಪಕ್ಷದ ಶಾಸಕರನ್ನ ರೊಚ್ಚಿಗೆಬ್ಬಿಸಿದ್ರು. ವಿರೋಧ ಇರಬಹುದು, ಪರರೇ ಕೊಬ್ಬರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ. ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ ಇಲ್ಲ. ನೀನು ನಿನ್ನ ಹೆಂಡತಿ ತಹಸೀಲ್ದಾರ್ ಮುಟ್ಕೊಂಡು ದುಡ್ಡು ಹೊಡೆದಲ್ಲ ಹೇಳಿದೀನಿ ನಾನು. ವಿಶೇಷ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಭಾರಿ ಹೈಡ್ರಾಮಾ. ಎಲುಬಿಲ್ಲದ ನಾಲಿಗೆಯಲ್ಲಿ ಶಾಸಕರ ನುಡಿ ಮುತ್ತುಗಳ ಹಂಗಾಮ. ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರಸಿಕೆರಲ್ಲಿ. ಕೇಂದ್ರದ ವಿಬಿಜಿ ರಾಮ್ಜಿ ಮಸೂದೆ ಖಂಡಿಸಿ ನಿರ್ಣಯ ಕೈಗೊಳ್ಳಲು ರಾಜ್ಯ ಸರ್ಕಾರ ಕರೆದಿದ್ದ ವಿಶೇಷ ಅಧಿವೇಶನದ ಕೊನೆಯ ದಿನ ಭಾರಿ ಹೈಡ್ರಾಮವೇ ನಡೆಯಿತು. ಅಬಕಾರಿ ಸಚಿವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ರೆ, ರಾಮ್ಜಿ ವಿರುದ್ಧದ ನಿರ್ಣಯದ ಚರ್ಚೆ ಮೂಲಕ ಕೇಂದ್ರದ ವಿರುದ್ಧ ಮುಗಿಬೀಳಲು ಕೈಪಡೆಯ ಸದಸ್ಯರು ಸರ್ವಸನ್ನದ್ಧರಾಗಿ ಬಂದಿದ್ರು. ಡಿಸಿಎಂ ಡಿಕೆಶಿಯು ದಾಖಲೆಗಳೊಂದಿಗೆ ವಾಗ್ದಾಳಿ ನಡೆಸಲು ಪ್ಲಾನ್ ಮಾಡಿದ್ರು. ಆದ್ರೆ ಕೇಸರಿ ಪಡೆಯ ಪ್ರಚೋದನೆಗೆ ಒಳಗಾದ ಆಡಳಿತ ಪಕ್ಷದ ಶಾಸಕರು ಎಲುಬಿಲ್ಲದ ನಾಲಿಗೆಯನ್ನ ತಮಗಿಷ್ಟ ಬಂದಂತೆ ಮನಸೋ ಇಚ್ಛೆ ನಲಿದಾಡಿಸಿ ಹಂಗಾಮವನ್ನೇ ಸೃಷ್ಟಿಸಿದ್ರು. ವಿರೋಧ ಇರಬಹುದು, ಪರ ಇರಬಹುದು. ವಿರೋಧ ಇರಬಹುದು, ಪರರೇ. ಸದನದಲ್ಲಿ ನಿಯಂತ್ರಣ ತಪ್ಪಿದ ಶಾಸಕ ಶಿವಲಿಂಗೇಗೌಡ ಮಾತು. ಆರ್ಎಸ್ಎಸ್ ನಿಮ್ ಯೋಗ್ಯತೆ ಬೆಂಕಿ ಹಾಕ. ಸದನದಲ್ಲಿ ಬಿಜೆಪಿ ಸದಸ್ಯರು ಕಾಂಗ್ರೆಸ್ನ ಶಾಸಕರಿಗೆ ಮಾತನಾಡಲು ಬಿಡದೆ ಘೋಷಣೆಗಳು ಕೂಗ್ತಿದ್ರು. ಶಾಸಕ ಶಿವಲಿಂಗೇಗೌಡ ಸರ್ಕಾರದ ನಿರ್ಣಯದ ಬಗ್ಗೆ ಮಾತನಾಡುವಾಗ ವಿಪಕ್ಷಗಳು ತಮ್ಮ ಕೂಗಾಟವನ್ನ ಜೋರ್ ಮಾಡಿದ್ರು. ಇದರಿಂದ ಕೆರಳಿದ ಗ್ರಾಮೀಣ ಸೊಗಡಿನ ಶಾಸಕ ಶಿವಲಿಂಗೇಗೌಡ ಅಕ್ಷರಶಃ ವಾಗ್ಯುದ್ಧಕ್ಕೆ ಇಳಿದ್ರು. ನಾಲಿಗೆ ಮೇಲಿನ ನಿಯಂತ್ರಣ ತಪ್ಪಿದ ಶಾಸಕ ಶಿವಲಿಂಗೇಗೌಡ ವಿಪಕ್ಷಗಳ ಘೋಷಣೆಗೆ ಪ್ರತಿಯಾಗಿ ಥೂಗೆನ್ನುತ್ತಾ ಮನಸೋ ಇಚ್ಛೆ ನಾಲಿಗೆ ಹರಿಬಿಟ್ರು. ಮಾನ ಮರ್ಯಾದಿಲ್ಲ ನಿಮಗೆ. ಮಾನ ಮರ್ಯಾದೆ ಸಿಕ್ಕು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡ ಇಲ್ಲ. ನೀನು ನಿನ್ನ ಹೆಂಡತಿ ತಹಸೀಲ್ದಾರ್ ಮುಟ್ಕೊಂಡು ದುಡ್ಡು ಹೊಡೆದಲ್ಲ. ಅಲ್ಲಿ ಹೋಗಿ ಹೇಳ್ತಾರೆ ಚಿಂಚೋಳಿಲಿ ಎಷ್ಟೆಷ್ಟು ದುಡ್ಡು ಹೊಡಿತಾ ಇದೀನಿ ಅಂತ ನೀನು ತಹಸೀಲ್ದಾರ್ ಮುಟ್ಕೊಂಡು. ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿಯವ್ರು ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ಬಿಜೆಪಿ ಶಾಸಕರಿಗೂ ಇದೇ ಬೇಕಿತ್ತು. ಇವತ್ತು ಕಾಂಗ್ರೆಸ್ ಶಾಸಕರ ಮಾತಿಗೆ ಅಡ್ಡಿಪಡಿಸೋದೇ ವಿಪಕ್ಷದ ಅಜೆಂಡಾ ಇದ್ದಂತೆ ಕಾಣ್ತಿತ್ತು. ಕೆರಳಿದ ಶಿವಲಿಂಗೇಗೌಡ ವಿರುದ್ಧ ಬಿಜೆಪಿ ಸದಸ್ಯರು ಘೋಷಣೆ ಕೂಗೋ ಮೂಲಕ ಮತ್ತಷ್ಟು ಪ್ರಚೋದಿಸಿದ್ರು. ಇದು ಶಿವಲಿಂಗೇಗೌಡರನ್ನ ಮತ್ತಷ್ಟು ಕೆರಳಿಸಿತ್ತು. ಕೊಬ್ಬರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ. ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ. ಅಲ್ಲೆಲ್ಲಾರು ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ದು ನೋಡ್ಕೊ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು. ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಐತಾ? ನಿನ್ ಯೋಗ್ಯತೆ ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲ. ಈ ವೇಳೆ ಸದನದಲ್ಲಿ ಒಂದು ಕ್ಷಣ ಆಡಳಿತ ಮತ್ತು ವಿಪಕ್ಷದ ಮಧ್ಯೆ ವಾಗ್ಯುದ್ಧವೇ ಏರ್ಪಟ್ಟಿತ್ತು. ಶಿವಲಿಂಗೇಗೌಡರನ್ನ ಮತ್ತಷ್ಟು ಕೆಣಕಿದ ವೇದವಾಸ್ ಕಾಮತ್ ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದ ಶಿವಲಿಂಗೇಗೌಡ ಅಂತ ಕೂಗಿದ್ರು. ಆಗ ಶಿವಲಿಂಗೇಗೌಡರ ರೋಷಾವೇಶ ಹೆಚ್ಚಾಗಿ ನಾಲಿಗೆ ಮತ್ತಷ್ಟು ನಿಯಂತ್ರಣ ಕಳೆದುಕೊಳ್ತು. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಲೇ ಆರ್ಎಸ್ಎಸ್, ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೇನ್ರಿ? ಸದನದಲ್ಲಿ ಬಿಜೆಪಿ ವಿರುದ್ಧ ಅಬ್ಬರಿಸಿದ ಶಿವಲಿಂಗೇಗೌಡ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಮನ್ರೇಗಾವನ್ನ ಬದಲಾವಣೆ ಮಾಡಿದ ಬಿಜೆಪಿಗೆ ಒಂದಲ್ಲ ಒಂದು ದಿನ ಗ್ರಾಮಸ್ಥರ ಶಾಪ ತಟ್ಟುತ್ತೆ ಅಂತ ಹಿಡಿಶಾಪ ಹಾಕಿದ್ರು. ನಾನು 20 ವರ್ಷದಿಂದ ಈ ಸದನದಲ್ಲಿದ್ದೇನೆ. ಇಂಥ
ಇಂಥ ಅಯೋಗ್ಯ ಪ್ರತಿಭಟನೆ ನೋಡಿದ್ದೀರಿ. ಯಾವಾಗೂ ಕೂಡ ನರೇಗಾವನ್ನು ಉಪಯೋಗಿಸಿಕೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇಂಥ ಕಾಮಗಾರಿಗಳನ್ನು ಮಾಡ್ಕೊಂಡು ಇವತ್ತು ನೀವು ಅದನ್ನ ವಿರೋಧ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಯಾಕೆ ವಿರೋಧ ಮಾಡ್ತೀರಿ ಇಂಥ ಒಂದು ಕಾನೂನು? ಸದನದಲ್ಲಿ ಶಿವಲಿಂಗೇಗೌಡರನ್ನ ರೊಚ್ಚಿಗೆಬ್ಬಿಸಿದ ಬಿಜೆಪಿ ಶಾಸಕರು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡುವಾಗಲೂ ಅಡ್ಡಿಪಡಿಸಿದ್ರು. ಗೋವಿಂದನ ನಾಮಸ್ಮರಣೆ ಮಾಡಿದ್ರು. ರಂಗನಾಥ ಸ್ವಾಮಿ ಗೋವಿಂದ, ರಂಗನಾಥ ಸ್ವಾಮಿ ಗೋವಿಂದ, ಹೇಳ್ತೀನಿ ಗೋವಿಂದ ಅಂತ. ವೆಂಕಟರಮಣ ಗೋವಿಂದ, ಮನ್ರೇಗಾ ಅನಾಥ ರಕ್ಷಕ ಗೋವಿಂದ, ಇದು ಪದ್ಮಾವತಿ ಪತಿ ಗೋವಿಂದ, ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ, ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ. ಶಿವಲಿಂಗೇಗೌಡರು ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿ ಜೆಡಿಎಸ್ಗೆ ಕೈಕೊಟ್ಟು ಹೋದ್ರು ಅಂತ ಪದೇ ಪದೇ ಬಿಜೆಪಿ ಶಾಸಕರು ಪ್ರಸ್ತಾಪ ಮಾಡಿದ್ರು. ಇದರಿಂದ ಕೆರಳಿದ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಶಿವಲಿಂಗೇಗೌಡರ ಬೆನ್ನಿಗೆ ನಿಂತು ಕಮಲ ಕಲಿಗಳನ್ನ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ರು. ಇದು ಸದನದಲ್ಲಿ ಮತ್ತಷ್ಟು ಗದ್ದಲವೆಬ್ಬಿಸಿತ್ತು. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಜನಪ್ರತಿನಿಧಿಗಳ ಪಕ್ಷದಿಂದ ಪಕ್ಷಕ್ಕೆ ಜಂಪಿಂಗ್ ವಿಚಾರವು ಸದನದಲ್ಲಿ ಮಾರ್ಧನಿಸಿತ್ತು. ಆಗ ಸಚಿವ ಶಿವರಾಜ ತಂಗಡಗಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಏರು ಧ್ವನಿಯಲ್ಲೇ ಮಾತಿನ ಚಕಮಕಿ ನಡೆಯಿತು. ಒಟ್ಟಾರೆ ವಿಶೇಷ ಜಂಟಿ ಮಂಡಲದ ಅಧಿವೇಶನದ ಕೊನೆಯ ದಿನ ಭಾರೀ ಗದ್ದಲ, ಗಲಾಟೆ, ಪರಸ್ಪರ ವಾಕ್ಸಮರ, ಟೀಕೆಯಿಂದಲೇ ಕೂಡಿತ್ತು. ಅದರಲ್ಲೂ ಶಿವಲಿಂಗೇಗೌಡ ಸೇರಿದಂತೆ ಕೆಲ ಶಾಸಕರ ಬಾಯಿಯಿಂದ ಹೊರಬಂದ ಮಾತುಗಳನ್ನ ಕೇಳಿ ಕರುನಾಡಿನ ಜನತೆ ಶಾಕ್ ಆದ್ರು. ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.